ನಮಸ್ಕಾರ ಎಲ್ಲರಿಗೆ. ನಾವಿವತ್ತು ಆಕ್ಕನಿಗೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಅರೌಂಡ್ 2.5 ಅವರ್ಸ್ ಆಗ್ತದೆ ನಮಗೆ ಡಾಟ್ಮಂಡಿಂದ. ಇವತ್ತು ಆಕ್ಕನಿಗೆ ಬಂದಿದ್ದು ಟೈಮೇ ಸರಿ ಇಲ್ಲ ಕಾಣುತ್ತೆ. ಫುಲ್ ಮಳೆ ಬರ್ತೈತೆ ಬೆಳಗಿಂದ. ನಾವು ಜಸ್ಟ್ ಬಂದು ತಲುಪಿದ್ವಿ. ಇವಾಗ ಹೊಟ್ಟೆ ಹಸಿತೇವೆ ಅಂತ ಒಂದು ರೆಸ್ಟೋರೆಂಟ್ ಬಂದಿದ್ವಿ. ವಿಯೆಟ್ನಾಮಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ವಿಯೆಟ್ನಾಮ್ ಅಂತ. ಫುಡ್ ಆರ್ಡ್ರ್ ಮಾಡಿದ್ದೀವಿ ಆಲ್ರೆಡಿ. ತುಂಬಾ ಚಿಕ್ಕದಿದೆ ರೆಸ್ಟೋರೆಂಟು ಮತ್ತು ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಇದರದು. ಆ್ಯಂಡ್ ಪ್ರೈಸ್ ನೋಡಿದರೆ ತುಂಬಾ ಶಾಕಿಂಗ್ ಇತ್ತು. ನಾಟ್ ಇನ್ ಅ ನೆಗೆಟಿವ್ ವೇ ಬಟ್ ಆ್ಯಕ್ಚುಲಿ ಇನ್ ಅ ಪಾಸಿಟಿವ್ ವೇ. ಯಾಕಂದರೆ ಇಟ್ಸ್ ಸೋ ಚೀಪ್. ಇಷ್ಟು ಕಮ್ಮಿದು ಪ್ರೈಸ್ ನಾವು ನೋಡಲೇ ಇಲ್ಲ ವಿಯೆಟ್ನಾಮಿ ರೆಸ್ಟೋರೆಂಟ್ಸಲ್ಲಿ. ಇಷ್ಟು ದಿನ ನಾವು ಟ್ರೈ ಮಾಡಿದ್ದೀವಿ ವಿಯೆಟ್ನಾಮಿ ರೆಸ್ಟೋರೆಂಟ್ 3-4 ಸಲ ಟ್ರೈ ಮಾಡಿದ್ದೀವಿ. ಬಟ್ ಈಗ ಟೇಸ್ಟ್ ಆಗಿದೆ ಅಂದ್ರೆ ರಿವ್ಯೂಸಲ್ಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಬರೆದಿದ್ರು. ಜಸ್ಟ್ ವೇಟಿಂಗ್ ಫಾರ್ ಅವರ್ ಫುಡ್. ನಾನು ಒಬ್ಬರೇ ಬಂದಿಲ್ಲ, ನನ್ನೊಟ್ಟಿಗೆ ಮೇಡಮ್ ಕೂಡ ಬಂದಿದ್ದಾರೆ. ಸೊ ಇದು ಸ್ಕ್ಯೂವರ್ಸ್ ಬಂದಿದೆ ಮತ್ತು ಸೂಪ್ ನಮಗೆ ಹೀಗೆ ಕಾಣ್ತಾ ಇದೆ. ನಾವು ಇವಾಗ ಲಂಚ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ತುಂಬಾ ಲೇಟ್ ಆಯಿತು, ನಮಗೆ ಡಿನ್ನರ್ ಟೈಮ್ ಆಯಿತು ಇವಾಗ. ಆ್ಯಕ್ಚುಲಿ ಹೇಗಿದೆ ಒಂದರೆ ತುಂಬ ಕ್ವಾಲಿಟಿ ಇದೆ. ಇವ್ರದ್ದು ಹಾಗೆ ಇರುತ್ತಲ್ವ, ಸಾಲ್ಟಿ ಇರುತ್ತಲ್ವ. ಐ ಥಿಂಕ್ ಇದು ಕೊಕೊನಟ್ ಚಟ್ನಿ ಇರಬೇಕು ಅಂತ ಅನ್ಸ್ಕೊತೀನಿ ನಾನು. ಪೀನಟ್ ಬಟರ್. ಇದು ಪ್ರಾನ್ಸ್, ಇದು ಡಿಶ್ ವಿತ್ ರೈಸ್ ಬಂದಿದೆ. ತುಂಬ ಯಮ್ಮಿ ಕಾಣ್ತಾ ಇದೆ. ಮತ್ತು ಅದು ಟೋಫು ಫ್ರೈಡ್ ರೈಸ್ ಮಾಡಿದ್ದಾರೆ. ಬನ್ನಿ ಇವಾಗ ಟ್ರೈ ಮಾಡೋಣ. ರೈಸ್ ತುಂಬ ಒಳ್ಳೆ ಚಿಕ್ಕ ಕ್ವಾಂಟಿಟಿ ಕೊಟ್ಟಿದ್ದಾರೆ. ನಾನು ಎಣಿಸ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಇವರು ರೈಸ್ ಅಂತ. ರಸಮಿಗೆ ಎಲ್ಲ ತರಕಾರಿ ಹಾಕಿ ಮತ್ತು ಪ್ರಾನ್ಸ್ ಹಾಕಿ ಕೊಟ್ಟಿದ್ದಾರೆ. ತುಂಬಾ ಟೇಸ್ಟಿ ಇದೆ. ಪ್ಲೀಸ್ ಡೋಂಟ್ ಕೋಟ್ ಮೀ, ನಾನು ಫುಡ್ ಬ್ಲಾಗರ್ ಅಲ್ಲ ಇಲ್ಲಿ, ಬಟ್ ತುಂಬ ಟೇಸ್ಟಿ ಇದೆ ಫುಡ್ ಹೇಗಾಯಿತು? ಒಂದನ ಚೆನ್ನಾಗಿತ್ತು. ಒಳ್ಳೆದಾಯ್ತಲ್ಲ. ಸತಿ ನಾವು ಯೋಚನೆ ಮಾಡಿದ್ದೀವಿ ಹೋಗ್ಬೇಕೋ ಬೇಡವಾ ಅಂತ. ಬಟ್ ಹೌದು, ಎಲ್ಲ ಆ್ಯಕ್ಚುಲಿ ಹೋಗಿದ್ದೀವಿ, 1-2 ಸಲ ಹೋಗಿದ್ದೀವಿ. ಬಟ್ ಅದು ಮಿಕ್ಸ್ ಇತ್ತು. ಬಟ್ ಇವತ್ತು ಚೆನ್ನಾಗಾಯ್ತು ಆ್ಯಕ್ಚುಲಿ ಫುಡ್. ಇವಾಗ ನಾವು ಸಿಟಿ ಸೆಂಟರಿಗೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡಬೇಕು. ಇವಾಗ ಹೋಗ್ಬಿಟ್ಟು ಒಂದು 5 ನಿಮಿಷ ಮತ್ತೆ ನಿಮಗೆ ಸಿಟಿ ಸೆಂಟರ್ ಸಿಗ್ತೀನಿ. ನಾವೀಗ ಸಿಟಿ ಸೆಂಟ್ರಿಗೆ ತಲುಪಿದ್ವಿ. ಇಲ್ಲಿಂದ ಐಸನ್ ಗಾರ್ಡನ್ ಒಳಗೆ ಹೋಗ್ತಿದ್ದಾಗ ನಮಗೊಂದು ದೊಡ್ಡ ಗಾಜಿನ ಕಟ್ಟಡ ಕಾಣಿತು. ಆ ಗಾಜಿನ ಕಟ್ಟಡದಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಹೋದರೆ, ನೆಲದ ಕೆಳಗಡೆ ಸಿಕ್ಕಿದ ಹಳೆ ಕಟ್ಟಡದ ಬ್ಲಾಕ್ಸ್ಗಳು ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇತ್ತು. ಅಂದಾಗೆ ಆಕನ್ ಸಿಟಿ ಬಗ್ಗೆ ಹೇಳಬೇಕಾದ್ರೆ, ಜರ್ಮನಿಯ ಪ್ರಸಿದ್ಧ ಯೂನಿವರ್ಸಿಟಿ ಇಲ್ಲಿದೆ. ಅದರಿಂದ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ ತಮ್ಮ ಹೈಯರ್ ಎಜುಕೇಷನ್ ಮತ್ತು ಬ್ಯಾಚುಲರ್ಸ್ ಕಲೀಲಿಕ್ಕೆ. ಇದು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಗಡಿಗೆ ತುಂಬಾ ಹತ್ತಿರ. ಇದರಿಂದ ನಿಮಗೆ ಆ ದೇಶದಿಂದ ಜನರು, ಸಂಸ್ಕೃತಿ ಮತ್ತು ಆಹಾರ ಮಿಶ್ರಣ ಇಲ್ಲಿ ಕಾಣುತ್ತದೆ. ಈ ಸಿಟಿ ತುಂಬ ಇಂಟರ್ನ್ಯಾಷನಲ್ ಫೀಲ್ ಕೂಡ ಕೊಡುತ್ತೆ. ಇನ್ನೊಂದು ವಿಷಯ ಏನಂದರೆ, ಆಕನ್ನ ಸಿಟಿ ಸೆಂಟರ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಸುಂದರವಾದ ಕಾಫಿ ಶಾಪ್ಸ್ಗಳು
ಶಾಪಿಂಗ್ ಸ್ಟ್ರೀಟ್ಸ್ ಮತ್ತು ತುಂಬ ರಿಲ್ಯಾಕ್ಸ್ಡ್ ವಾತಾವರಣ ಇದೆ. ಅದಕ್ಕೋಸ್ಕರ ಈ ಸಿಟಿ ತುಂಬಾ ಫೇಮಸ್. ವೀಕೆಂಡಲ್ಲಿ ನೋಡಿದರೆ ನೀವು ತುಂಬ ಲೋಕಲ್ ಜನರು ಮತ್ತು ಸ್ಟೂಡೆಂಟ್ಸ್ ಮತ್ತು ಟ್ಯೂರಿಸ್ಟ್ ಇಲ್ಲಿ ಒಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನನಗೂ ಈ ಸಿಟಿ ತುಂಬಾ ಇಷ್ಟ. ಸುಮ್ಮನೆ ನಡ್ಕೊಂಡು ಇಡೀ ಸಿಟಿನ ಎಕ್ಸ್ಪ್ಲೋರ್ ಮಾಡಿ ಇಡೀ ದಿನ ಒಂದು ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ಚಿಕ್ಕದಾದ ವ್ಲಾಗ್ ಇರುತ್ತೆ. ನಾಳೆ ನಾವು ಮಾನ್ಶಾ ಅಂತ ಒಂದು ತುಂಬಾ ಸುಂದರವಾದ ಸಿಟಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಈ ಚಿಕ್ಕದಾದ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಸ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಒತ್ತಿ. ನಿಮಗೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಈ ಚಾನಲ್ನ ಬೆಳೆಸಿದ್ದಕ್ಕೆ ತುಂಬ ಹೆಲ್ಪ್ ಕೂಡ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಷ್ಟರವರೆಗೆ ಚಾವ್, ಟೇಕ್ ಕೇರ್.